ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬಾ ಲಾಂಗ್ ಗ್ಯಾಪ್ ಆಯಿತು ಅಂತ ಅನಿಸುತ್ತೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು. ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಮತ್ತು ಪರ್ಸ್ನಲ್ ಪ್ರಾಬ್ಲಮಿಂದ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇವತ್ತು ನಾನು ಹೊಸದಾಗಿ ನಮ್ಮ ಮನೆಗೆ ಒಂದು ಆಟೋಮೆಟಿಕ್ ಸ್ಟವ್ನ ತರಿಸ್ಕೊಂಡಿದ್ದೀನಿ. ನನ್ನದು ಹಳೆ ಸ್ಟವ್ ಹಾಳಾಗೋಗಿತ್ತು. ಅದು ಅಷ್ಟು ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇದು ಆರ್ಡ್ರ್ ಮಾಡಿದ ಮೇಲೆ ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅದರಲ್ಲೇ ಇಷ್ಟು ದಿನ ಅಡುಗೆ ಮಾಡ್ಕೊತಾ ಇದ್ದೆ. ಅದು ಒಂಥರ ಬ್ಲ್ಯಾಕ್ ಥರ ಹೊಗೆ ಬರ್ತಾಯಿತ್ತು. ಅದರಿಂದ ಪಾತ್ರೆ ಎಲ್ಲ ಕಪ್ಪಾಗ್ತಾ ಇತ್ತು. ಎಂತ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಈ ದಸರಾ ಸೇಲಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ದಸರಾ ಸೇಲಲ್ಲಿ ಔಟ್ ಆಫ್ ಸ್ಟಾಕ್ ಆಗಿಬಿಡ್ತು, ನಮಗೆ ಸಿಗಲೇ ಇಲ್ಲ. ಹಾಗಾಗಿ ಇವಾಗ ದೀಪಾವಳಿ ಸೇಲ್ ಬಂದಿದ್ದರಿಂದ ಆಲ್ಮೋಸ್ಟ್ ಇದು ಕೂಡ ಔಟ್ ಆಫ್ ಸ್ಟಾಕ್ ಆಗಿತ್ತು. ನಾವು ಬೇರೆ ಒಂದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಫುಲ್ ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ಇದು ಬೆಟರ್ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಜನ ತೊಗೊಂಡ್ಬಿಟ್ಟು ಇದ್ರ ಬಗ್ಗೆ ರಿವ್ಯೂ ಹಾಕಿದರು. ಹಾಗಾಗಿ ಆ ಒಂದು ರಿವ್ಯೂನ ನೋಡಿಬಿಟ್ಟು ನಾನು ಈ ಒಂದು ಸ್ಟವ್ನ ಪರ್ಚೇಸ್ ಮಾಡಿರೋದು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನೋಡ್ತಿದ್ದಾಗೇ ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮೋಸ್ಟ್ಲಿ ಎಲ್ಲಿ ವಾಪಸ್ ಕಳಿಸ್ಬೇಕೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಇವಾಗ ಫ್ಲಿಪ್ಕಾರ್ಟಲ್ಲಿ ದೀಪಾವಳಿ ಸೇಲ್ ಬಿಟ್ಟಿದ್ದಾರೆ. ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಮತ್ತು ಇದು ಸ್ಟವ್ ಬಂದುಬಿಟ್ಟು ಲೈಫ್ ಲಾಂಗ್ ಅಂತ. ನಾನು ಮೊದಲು ನೋಡಿದ ಸ್ಟವ್ ಹರ್ಬನ್ ಕಂಪ್ನಿಯವ್ರದ್ದು. ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಹಾಗಾಗಿ ಇದನ್ನು ತರಿಸ್ಕೊಂಡಿರೋದು. ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆ್ಯಕ್ಚುಲಿ ಆಟೋಮೆಟಿಕ್ಕು ವಿತ್ ಬ್ಯಾಟ್ರಿ ಕೂಡ, ಬ್ಯಾಟ್ರಿ ಹಾಕಿಬಿಟ್ಟು ಯೂಸ್ ಮಾಡೋ ಅಂಥದ್ದು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಇರುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಡೌಟಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು. ಚೆನ್ನಾಗಿಲ್ಲ ಅಂದರೆ ವಾಪಸ್ ರಿಟರ್ನ್ ಹಾಕಿಬಿಟ್ರೆ ಆಯಿತು ಅಂತ ಅಂದ್ಕೊಂಡು ತರಿಸ್ಕೊಂಡೆ. ಬಟ್ ರಿಟರ್ನ್ ಅಲ್ಲ, ನೋಡ್ತಿದ್ದಾಗೇನೆ ಫುಲ್ ಖುಷಿ ಆಗಿಬಿಟ್ಟೆ. ಅಂತೂ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ರಿಟರ್ನ್ ಹಾಕೋ ಅಂಥ ನೆಸೆಸಿಟಿನೇ ಇಲ್ಲ ಅಂತ ಅನ್ನಿಸ್ಬಿಡ್ತು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕೂಡ ಸಖತ್ ಶಾಕ್ ಆಗಿಬಿಟ್ರು ನೋಡಿಬಿಟ್ಟು. ಇಷ್ಟೊಂದು ಫಸ್ಟಿಗೆ ಬುಕ್ ಮಾಡುವಾಗ 4 ಸ್ಟವಿಂದ ಏನಕ್ಕೆ ಬೇಡ, ಅಷ್ಟೊಂದು ಹೆವಿ ಏನಕ್ಕೆ ಅಂತಂದರು. ಬಟ್ ನೋಡ್ತಿದ್ದಂಗೆ ಅವರು ಫುಲ್ ಖುಷಿ ಆಗಿಬಿಟ್ರು. ಅವ್ರಿಗೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ಏನು ಹೇಳ್ತಾಳೆ ನೋಡಿ. ಬಂಗಾರಿ ಇದೆ. ಬಂಗಾರಿ ಹೇಗಿದೆ ನಮ್ಮ ಮನೆ ಸ್ಟವ್? ಚೆನ್ನಾಗಿದೆ. ಚೆನ್ನಾಗಿದೆ. ಹೌದಾ? ಇಷ್ಟ ಆಯ್ತಾ? ಸೂಪರ್ ಆಗಿದೆಯಾ? ಆ್ಯಕ್ಚುಲಿ ಒಂಥರ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಮೊಬೈಲಲ್ಲಿ ನೋಡೋದಕ್ಕಿಂತನೂ ರಿಯಲ್ಲಾಗಿ ನೋಡಿದ್ರೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಒಂದ್ಸರಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಂ ಹೇಳು. ಹಾಂ ಓ
ಇದನ್ನು ಹೀಗೆ ಪ್ರೆಸ್ ಮಾಡಿಬಿಟ್ಟು ಈ ಥರ ಆನ್ ಮಾಡಿದರೆ ಲೈಟರಿಂದ ಆನ್ ಆಗುತ್ತೆ. ಸೊ ಇದು ನಮಗೆ ಫ್ಲೇಮು ಎಷ್ಟು ಬೇಕಷ್ಟು ಮೀಡಿಯಮ್ಮು ಅಥವಾ ಸ್ಲೋ ಎಷ್ಟು ಬೇಕಷ್ಟು ಆನ್ ಮಾಡ್ಕೊಳ್ಳೋ ಅಂಥದ್ದು. ಇದೆರಡು ಸ್ವಲ್ಪ ಸ್ಮಾಲ್ ಇದ್ದಾವೆ, ಒಂದಕ್ಕಿಂತ ಒಂದು, ಅಂದರೆ ಎಲ್ಲವೂ ಒಂದೇ ಲೆವೆಲಲ್ಲೇ ಇಲ್ಲ, ಎರಡು ಬಿಗ್ಗು ಎರಡು ಸ್ಮಾಲು ಅಂತ. ಸೊ ಇದು ಬಿಗ್ ಇದ್ದರೆ ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಇದಿದೆ, ಇದಕ್ಕಿಂತ ಇವೆರಡು ಸ್ವಲ್ಪ ಸ್ಮಾಲ್ ಇದ್ದಾವೆ. ಸೊ ಆ ಥರ ಡಿಫ್ರೆಂಟಲ್ಲಿದೆ. ಈ ಥರ ಸ್ಲೋ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಈ ಥರ ಆಫ್ ಮಾಡಿದರೆ ಆಯಿತು. ಆಫ್ ಮಾಡೋದಕ್ಕೇನು ಪ್ರೆಸ್ ಮಾಡೋ ಅಂಥದ್ದು ಅವಶ್ಯಕತೆ ಏನಿಲ್ಲ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಲೈಫ್ ಲಾಂಗ್ ಅಂತ ನೇಮ್ ಕೂಡ ಇದೆ. ತುಂಬಾ ಇಷ್ಟ ಆಯಿತು ಕೂಡ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನನ್ನ ಈ ಒಂದು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.